ಎಲ್ಲರಿಗೂ ನನ್ನ ನಮಸ್ಕಾರ. ಮಕ್ಕಳೇ, ನಾವಿಂದು ನಮ್ಮ 8ನೇ ಪಾಠವಾದ ಭಾರತ ಆರ್ಥಿಕ ಭೂಮಿಶಾಸ್ತ್ರ ಎಂಬ ಪಾಠವನ್ನು ನೋಡಿ. ನಮ್ಮ 7ನೇ ಪಾಠದಲ್ಲಿ ನಾವು ಭಾರತದ ವೈವಿಧ್ಯತೆಯನ್ನು ನೋಡಿದೆವು. ಪ್ರಾಕೃತಿಕವಾಗಿ ಭಾರತ ಎಷ್ಟೊಂದು ವೈವಿಧ್ಯತೆಯನ್ನು ಹೊಂದಿದೆ, ಭೂಪ್ರಕೃತಿಯಲ್ಲಿ, ಹವಾಮಾನದಲ್ಲಿ, ಮಣ್ಣಿನ ವಿಧಗಳಲ್ಲಿ, ಮಳೆ ಬೀಳುವಿಕೆ, ಎಲ್ಲ ವಿಚಾರಗಳಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ವೈವಿಧ್ಯತೆ ಇರುವುದನ್ನು ನಾವು ನಮ್ಮ 7ನೇ ಪಾಠದಲ್ಲಿ ನೋಡಿದ್ದೇವೆ. ನಮ್ಮ 8ನೇ ಪಾಠದಲ್ಲಿ ಭಾರತದ ಆರ್ಥಿಕ ಚಟುವಟಿಕೆಗೆ ಸಂಬಂಧಿಸಿ ಕೃಷಿ, ಕೈಗಾರಿಕೆ, ಸಾರಿಗೆ ಇದರಲ್ಲಿ ಭಾರತ ಎಷ್ಟು ವೈವಿಧ್ಯವನ್ನು ಹೊಂದಿದೆ, ಯಾವೆಲ್ಲ ವಿಧದ ಕೃಷಿಗಳನ್ನು ನಾವಿಲ್ಲಿ ಮಾಡ್ತೇವೆ, ಅದರ ವಿಂಗಡಣೆ ಹೇಗೆ, ಕೈಗಾರಿಕೆಗಳು ಹಾಗೂ ವಿವಿಧ ಸಾರಿಗೆ ವಿಧಾನಗಳ ಕುರಿತು ನಮ್ಮ 8ನೇ ಅಧ್ಯಾಯದಲ್ಲಿ ನಾವು ಕಲೀಲಿಕ್ಕಿದ್ದೇವೆ. ಮಕ್ಕಳೇ, ನಮಗೆ ಗೊತ್ತಿದೆ ಭಾರತ ಒಂದು ಕೃಷಿ ಪ್ರಧಾನವಾದ ದೇಶ. ಕೃಷಿಯು ನಮ್ಮ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ನಮ್ಮ ಒಟ್ಟು ಜನಸಂಖ್ಯೆಯ 2/3 ಜನರು ಕೂಡ ಕೃಷಿಯನ್ನು ಅವಲಂಬಿಸಿಕೊಂಡಿದ್ದಾರೆ. ಹಾಗಿದ್ರೆ ಕೃಷಿ ಎಂದರೆ ಕೇವಲ ಆಹಾರ ಉತ್ಪನ್ನಗಳನ್ನು ಉತ್ಪಾದಿಸುವುದು ಮಾತ್ರವಾ? ಹೌದಾ? ನಾವು ಬೆಳೆಯುವಂಥ ಎಲ್ಲ ಕೃಷಿಯು ಕೂಡ ನಮಗೆ ಆಹಾರಕ್ಕಾಗಿ ಮಾತ್ರವಾ? ಅಲ್ಲ. ನಮ್ಮ ಆಹಾರ ಉತ್ಪನ್ನಗಳೊಂದಿಗೆ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಕೂಡ ಕೃಷಿಯ ಮೂಲಕ ನಾವು ಉತ್ಪಾದಿಸ್ತೇವೆ. ಅಂದರೆ ಬೆಳೆಯಲ್ಲಿಯೂ ಕೂಡ ಭಾರತವು ವೈವಿಧ್ಯವನ್ನು ಹೊಂದಿದೆ. ವೈವಿಧ್ಯಮಯವಾದ ಬೆಳೆಯು ಭಾರತದ ಒಂದು ವಿಶೇಷತೆಯಾಗಿದೆ. ಹಾಗಿದ್ರೆ ಈ ವೈವಿಧ್ಯಮಯವಾದ ಬೆಳೆಗಳನ್ನು ಬೆಳೆಸಲು ಭಾರತದಲ್ಲಿರುವ ಅನುಕೂಲಕರವಾದ ಘಟಕಗಳು ಯಾವುದೆಲ್ಲ, ಯಾವೆಲ್ಲ ಅನುಕೂಲಕರವಾದ ಭೌಗೋಳಿಕ ಘಟಕಗಳು ಭಾರತದ ಕೃಷಿ ವಲಯವನ್ನು ವೈವಿಧ್ಯವನ್ನಾಗಿಸಿದೆ ಎಂಬುದನ್ನು. ಒಂದು ಭೌಗೋಳಿಕ ವೈವಿಧ್ಯ, ಭೂಗೋಳಪರವಾದ ವೈವಿಧ್ಯ, ವಿವಿಧ ರೀತಿಯ ಭೂಪ್ರಕೃತಿಗಳಿರುವುದನ್ನು ನಾವು ನಮ್ಮ 7ನೇ ಪಾಠದಲ್ಲಿ ನೋಡಿದ್ದೇವೆ. ಉತ್ತರದಲ್ಲಿ ಪರ್ವತ ವಲಯ ಇದೆ, ಅದಕ್ಕಿಂತ ದಕ್ಷಿಣಕ್ಕೆ ಬಂದರೆ ಉತ್ತರದ ಮಹಾಬಯಲನ್ನು ಕಾಣ್ತೇವೆ, ಮತ್ತು ದಕ್ಷಿಣಕ್ಕೆ ಬಂದರೆ ಪೀಠಭೂಮಿ ಇದೆ. ಪೀಠಭೂಮಿಯ 2 ಬದಿಗಳಲ್ಲಿ ಕರಾವಳಿ ತೀರಗಳಿವೆ ಎಂಬುದನ್ನು ನೋಡಿದ್ದೇವೆ. ಈ ರೀತಿಯ ಭೌಗೋಳಿಕ ವೈವಿಧ್ಯವು ಕೂಡ
ವೈವಿಧ್ಯಮಯವಾದ ಬೆಳೆಗಳನ್ನು ಬೆಳೆಸಲಿಕ್ಕೆ ಕಾರಣವಾಗಿದೆ. ಇನ್ನೊಂದು, ವರ್ಷದಾದ್ಯಂತ ಕಂಡುಬರುವ ಸೂಕ್ತವಾದ ಕೃಷಿ ಹವಾಮಾನ. ಒಂದೊಂದು ಹವಾಮಾನಕ್ಕೆ ಸಂಬಂಧಿಸಿ ಬೇರೆ ಬೇರೆ ಕೃಷಿಗಳನ್ನು ಬೆಳೆಯುತ್ತೇವೆ. ಈಗ ನಮ್ಮ ಊರಿನಲ್ಲೇ ನಾವು ನೋಡಿದರೆ ಮಳೆಗಾಲದಲ್ಲಿ ನಾವು ಭತ್ತದ ಕೃಷಿಯನ್ನು ಮಾಡ್ತೇವೆ. ಮಳೆಗಾಲ ಕಳೆದ ಮೇಲೆ ಅದೇ ಗದ್ದೆಯಲ್ಲಿ ದ್ವಿದಳ ಧಾನ್ಯಗಳನ್ನು, ತರಕಾರಿಗಳನ್ನು ನಾವು ಬೆಳೆಯುವುದು ಕಾಣ್ತೀವಿ. ಈ ರೀತಿ ವರ್ಷದಾದ್ಯಂತ ಕಂಡುಬರುವಂತಹ ಸೂಕ್ತವಾದ ಕೃಷಿ ಹವಾಮಾನ. ಇನ್ನೊಂದು, ವಿಸ್ತಾರವಾದ ಮತ್ತು ಸಮತಟ್ಟಾದ ಕೃಷಿ ಸ್ಥಳ. ಕೃಷಿ ಸ್ಥಳವು ವಿಸ್ತಾರವಾಗಿದೆ ಮತ್ತು ಸಮತಟ್ಟಾಗಿದೆ, ಸಮತಲದಿಂದ ಒಡಗೂಡಿದ್ದಾಗಿದೆ. ಇನ್ನು ವೈವಿಧ್ಯದಿಂದ ಒಡಗೂಡಿದ ಫಲವತ್ತಾದ ಮಣ್ಣು. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಮಣ್ಣಿನ ವಿಧಗಳನ್ನು ನಾವು ಕಾಣ್ತೇವೆ. ಈ ರೀತಿ ವೈವಿಧ್ಯದಿಂದ ಒಡಗೂಡಿದ ಮಣ್ಣಿನಿಂದಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಸಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಮತ್ತೊಂದು, ಮುನ್ಸೂನ್ ಮತ್ತು ನೀರಾವರಿಯ ಮೂಲಕ ಜಲದ ಲಭ್ಯತೆ. ಜಲವು ಮುನ್ಸೂನ್ ಮತ್ತು ನೀರಾವರಿಯ ಮೂಲಕ ಕೃಷಿಗೆ ಬೇಕಾದ ಜಲವು ಲಭ್ಯವಾಗ್ತದೆ. ಇನ್ನೊಂದು ಅಂಶ ಇರುವುದು ಬೆಳೆಗಳ ಬೆಳವಣಿಗೆಗೆ ಸೂಕ್ತವಾದ ದೀರ್ಘ ಕೃಷಿ ಕಾಲವಿರುವುದು. ನಮ್ಮ ಕೃಷಿ ಕಾಲ 1-2-3 ತಿಂಗಳುಗಳಷ್ಟು ದೀರ್ಘವಾಗಿದೆ. ಇದು ಬೆಳೆಗಳ ಬೆಳವಣಿಗೆಗೆ ಸೂಕ್ತವಾದದ್ದಾಗಿದೆ. ಹೀಗೆ ಬೆಳೆಗಳ ಬೆಳವಣಿಗೆಗೆ ಸೂಕ್ತವಾದ ದೀರ್ಘ ಕೃಷಿ ಕಾಲವಿರುವುದು ಕೂಡ ಭಾರತದ ಈ ವೈವಿಧ್ಯಮಯವಾದ ಕೃಷಿಗೆ ಇರುವಂತಹ ಕಾರಣಗಳಲ್ಲಿ ಒಂದಾಗಿದೆ. ಹೀಗೆ ವೈವಿಧ್ಯಮಯವಾದ ಕೃಷಿ ಬೆಳೆಯಲಿಕ್ಕೆ ಕಾರಣ ಏನೆಂಬುದನ್ನು ನೋಡಿದೆವು. ಈಗ ನಮ್ಮ ಕೃಷಿ ಕಾಲಗಳಿಗೆ ಸಂಬಂಧಿಸಿದ ಒಂದು ಸಣ್ಣ 2 ನಿಮಿಷದ ವಿಡಿಯೋವನ್ನು ನೋಡಿ ಮತ್ತೆ ನಮ್ಮ ಪಾಠವನ್ನು ಮುಂದುವರಿಸುವ. ಕೃಷಿ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳು. ಭಾರತವು ಕೃಷಿ ಆಧಾರಿತ ದೇಶವಾಗಿದೆ. ಜನಸಂಖ್ಯೆಯ ಬಹುಭಾಗವು ಕೃಷಿಯನ್ನು ಆಶ್ರಯಿಸಿ ಬದುಕುವರು. ವೈವಿಧ್ಯಮಯವಾದ ಕೃಷಿ ಬೆಳೆಯು ಭಾರತದ ವಿಶೇಷತೆಯಾಗಿದೆ. ಭೂಪ್ರಕೃತಿ, ಹವಾಗುಣ, ಮಣ್ಣಿನ ರಚನೆ ಮುಂತಾದ ಘಟಕಗಳು ಭಾರತವನ್ನು ವೈವಿಧ್ಯಮಯವಾದ ಕೃಷಿ ದೇಶವಾಗಿ ರೂಪಿಸಿದೆ. ಖಾರಿಫ್, ರಾಬಿ, ಸೈದ್ ಎಂಬೀ 3 ಕೃಷಿ ಕಾಲಗಳು ಭಾರತದಲ್ಲಿವೆ. ಭತ್ತ, ಜೋಳ, ಹತ್ತಿ, ಸಿರಿಧಾನ್ಯಗಳು, ಕಬ್ಬು ಎಂಬಿವುಗಳು ಪ್ರಧಾನ ಖಾರಿಫ್ ಬೆಳೆಗಳಾಗಿವೆ. ಗೋಧಿ, ಸಾಸಿವೆ, ಹೆಸರು, ಹೊಗೆಸೊಪ್ಪು ಮೊದಲಾದವುಗಳು ಪ್ರಧಾನ ರಾಬಿ ಬೆಳೆಗಳಾಗಿವೆ. ಹಣ್ಣು ಹಂಪಲುಗಳನ್ನು ಮತ್ತು ತರಕಾರಿಗಳನ್ನು ಸೈದ್ ಕಾಲದಲ್ಲಿ ಭಾರತದಲ್ಲಿ ಬೆಳೆಸಲಾಗುವುದು. ಭಾರತದಲ್ಲಿ ಕೃಷಿ ಬೆಳೆಗಳನ್ನು ಆಹಾರದ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳೆಂದು ಮತ್ತೆ ವಿಂಗಡಿಸಲಾಗಿದೆ. ವಾಣಿಜ್ಯ ಬೆಳೆಗಳನ್ನು ನಾರು ಬೆಳೆಗಳು, ಪಾನೀಯ ಬೆಳೆಗಳು, ಸುಗಂಧ ಬೆಳೆಗಳು ಮತ್ತು ಇತರ ಬೆಳೆಗಳೆಂದು ಮತ್ತೆ ವರ್ಗೀಕರಿಸಲಾಗಿದೆ. ಕೃಷಿ ಬೆಳೆಗಳನ್ನು ಕಚ್ಚಾ ವಸ್ತುಗಳಾಗಿ ಉಪಯೋಗಿಸುವ ಕೈಗಾರಿಕೆಗಳನ್ನು ಕೃಷಿ ಆಧಾರಿತ ಕೈಗಾರಿಕೆಗಳು ಎನ್ನುವರು. ಹತ್ತಿ ಬಟ್ಟೆ ಕೈಗಾರಿಕೆ, ಸೆಣಬು ಕೈಗಾರಿಕೆ, ರಬ್ಬರ್ ಕೈಗಾರಿಕೆ, ಸಕ್ಕರೆ ಉದ್ದಿಮೆ ಮುಂತಾದವುಗಳು ಪ್ರಧಾನ ಕೃಷಿ ಆಧಾರಿತ ಕೈಗಾರಿಕೆಗಳಾಗಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಮತ್ತು ಗ್ರಾಮೀಣರಿಗೆ ಆದಾಯದ ಮೂಲವನ್ನು ಒದಗಿಸಲು ಈ ರೀತಿಯ ಕೈಗಾರಿಕೆಗಳಿಗೆ ಸಾಧ್ಯವಾಗಿದೆ. ಕೃಷಿ ಕಚ್ಚಾ ವಸ್ತುಗಳನ್ನು ಫಲಪ್ರದವಾಗಿ ಬಳಸಲು ಈ ಕೈಗಾರಿಕೆಗಳ ಮೂಲಕ ಸಾಧ್ಯವಾಗುವುದು. ಗ್ರಾಮೀಣ ಪ್ರದೇಶಗಳಲ್ಲಿ ಹೊಸತನವನ್ನು ತರಲು, ಗ್ರಾಮೀಣ ಜನರ ಆದಾಯವನ್ನು ಎತ್ತರಿಸಲು, ಗ್ರಾಮೀಣ ಜನರ ಆರ್ಥಿಕ ಅಭಿವೃದ್ಧಿಗೆ ಕೃಷಿ ಆಧಾರಿತ ಕೈಗಾರಿಕೆಗಳು ಸಹಾಯಕವಾಗಿವೆ.
ಕೃಷಿ ಆಧಾರಿತ ಕೈಗಾರಿಕೆಗಳ ಕಾರ್ಯದಕ್ಷತೆಯನ್ನು ಸಮರ್ಥವಾಗಿ ಬಳಸಲು ಭಾರತದ ಆರ್ಥಿಕ ವ್ಯವಸ್ಥೆಗೆ ಇನ್ನೂ ಸಾಧ್ಯವಾಗಿಲ್ಲ. ಸಮರ್ಥ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯನ್ನು ಬೆಳೆಸಲು ಕೃಷಿ ಆಧಾರಿತ ಕೈಗಾರಿಕೆಗಳ ಪ್ರಯೋಜನವನ್ನು ಪೂರ್ಣವಾಗಿ ಬಳಸಬೇಕಾಗಿದೆ. ಮಕ್ಕಳೇ, ನಾವೀಗ ನೋಡಿದೆವು ಭಾರತದಲ್ಲಿ ವೈವಿಧ್ಯಮಯವಾದ ಕೃಷಿಯನ್ನು ಬೆಳೆಸ್ತಾರೆ. ಕಾಲಕ್ಕನುಗುಣವಾಗಿ, ಪ್ರದೇಶಕ್ಕನುಗುಣವಾಗಿ ನಮ್ಮಲ್ಲಿ ಕೃಷಿಯನ್ನು ಮಾಡ್ತಾರೆ. ಈ ಕೃಷಿ ಕಾಲವನ್ನು ನಾವು ಮೂರಾಗಿ ವಿಂಗಡಿಸಿದ್ದೇವೆ. ಯಾವುದೆಲ್ಲ? ಖಾರಿಫ್, ರಾಬಿ, ಸೈದ್. ನಮ್ಮಲ್ಲಿ ಪ್ರಧಾನವಾಗಿ ಮೂರು ಕಾಲಗಳನ್ನು ನಾವು ಕಾಣ್ತೇವೆ: ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ಈ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲಕ್ಕೆ ಅನುಸಾರವಾಗಿ ನಮ್ಮ ಕೃಷಿ ಕಾಲವನ್ನು ನಾವು ಖಾರಿಫ್, ರಾಬಿ ಮತ್ತು ಸೈದ್ ಎಂಬುದಾಗಿ ಮೂರಾಗಿ ವಿಂಗಡಿಸಿದ್ದೇವೆ. ಹಾಗೆಯೇ ಖಾರಿಫ್ ಬೆಳೆಯನ್ನು ಯಾವಾಗ ಬೆಳೆಯುತ್ತೇವೆ? ಮುನ್ಸೂನಿನ ಆರಂಭ ಅಥವಾ ಜೂನ್ ತಿಂಗಳ ಆರಂಭದಿಂದ ಕೃಷಿಯನ್ನು ಆರಂಭಿಸಿ ಮುನ್ಸೂನಿನ ಕೊನೆ ಅಥವಾ ನವೆಂಬರಿನ ಮೊದಲ ವಾರದಲ್ಲಿ ಕೊಯ್ಲು ಮಾಡುವಂತಹ ಬೆಳೆಯನ್ನು ನಾವು ಖಾರಿಫ್ ಬೆಳೆ ಎಂಬುದಾಗಿ ಕರೀತೇವೆ. ಹಾಗೆ ಈ ಖಾರಿಫ್ ಬೆಳೆಯಲ್ಲಿ ನಾವು ಯಾವುದನ್ನೆಲ್ಲ ಬೆಳೆಸ್ತೇವೆ? ಮಳೆಗಾಲದ ಬೆಳೆಗಳು ಯಾವುದೆಲ್ಲ? ಭತ್ತ, ಜೋಳ, ಹತ್ತಿ, ಸಿರಿಧಾನ್ಯಗಳು, ಸೆಣಬು, ಕಬ್ಬು, ನೆಲಗಡಲೆ, ಇವುಗಳೆಲ್ಲವೂ ಕೂಡ ಖಾರಿಫ್ ಬೆಳೆಗಳಾಗಿವೆ. ಅದೆಲ್ಲ ಭತ್ತ, ಜೋಳ, ಹತ್ತಿ, ಸಿರಿಧಾನ್ಯ, ಸೆಣಬು, ಕಬ್ಬು, ನೆಲಗಡಲೆ, ಇಷ್ಟು ಬೆಳೆಗಳು ಖಾರಿಫ್ ಬೆಳೆಗಳಾಗಿವೆ. ಖಾರಿಫಿನ ನಂತರ ಅಂದರೆ ಮಳೆಗಾಲದ ನಂತರ ಬರುವ ಕಾಲ ಚಳಿಗಾಲ. ಈ ಚಳಿಗಾಲದಲ್ಲಿ ಬೆಳೆಸುವಂತಹ ಬೆಳೆಯನ್ನು ನಾವು ರಾಬಿ ಬೆಳೆ ಎಂಬುದಾಗಿ ಕರೀತೀವಿ. ಈ ರಾಬಿಯನ್ನು ನವೆಂಬರ್ ಮಧ್ಯ ಅಥವಾ ಚಳಿಗಾಲದ ಆರಂಭದಿಂದ ಬೆಳೆಯನ್ನು ಆರಂಭಿಸಿ ಬೇಸಗೆ ಆರಂಭ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಕೊಯ್ಲು ಮಾಡುವಂತಹ ಬೆಳೆಯನ್ನು ನಾವು ರಾಬಿ ಬೆಳೆ ಎಂಬುದಾಗಿ ಕರೀತೇವೆ. ಹಾಗೆ ರಾಬಿಯಲ್ಲಿ ನಾವು ಯಾವುದನ್ನೆಲ್ಲ ಬೆಳೆಸ್ತೇವೆ? ಮುಖ್ಯವಾಗಿ ಗೋಧಿ, ಹೊಗೆಸೊಪ್ಪು, ಸಾಸಿವೆ, ದ್ವಿದಳ ಧಾನ್ಯಗಳು. ರಾಬಿ ಬೆಳೆಗಳು ಯಾವುದಲ್ಲ? ಗೋಧಿ, ಹೊಗೆಸೊಪ್ಪು, ಸಾಸಿವೆ, ದ್ವಿದಳ ಧಾನ್ಯಗಳನ್ನು ನಾವು ರಾಬಿ ಬೆಳೆ ಎಂಬುದಾಗಿ ಕರೀತೇವೆ. ಇನ್ನೊಂದು ಸೈದ್, ಚಳಿಗಾಲದ ನಂತರ ಬರುವ ಕಾಲ ಬೇಸಿಗೆಗಾಲ. ಬೇಸಿಗೆಗಾಲದ ಬೆಳೆಯನ್ನು ನಾವು ಸೈದ್ ಎಂಬುದಾಗಿ ಕರೀತೇವೆ. ಮಾರ್ಚ್ ಅಥವಾ ಬೇಸಿಗೆಯ ಆರಂಭದೊಂದಿಗೆ ಬೆಳೆಯನ್ನು ಆರಂಭಿಸಿ ಮುನ್ಸೂನಿನ ಆರಂಭದೊಂದಿಗೆ ಅಥವಾ ಜೂನ್ನಲ್ಲಿ ಕೊಯ್ಲನ್ನು ಮಾಡುವಂತಹ ಬೆಳೆಗಳನ್ನು ನಾವು ಸೈದ್ ಬೆಳೆಗಳೆಂಬುದಾಗಿ ಕರೀತೇವೆ. ಇಲ್ಲಿ ಹಣ್ಣು ಹಂಪಲು ಮತ್ತು ತರಕಾರಿಯನ್ನು ಇಲ್ಲಿ ಬೆಳೆಸ್ತಾರೆ. ಹೀಗೆ ಭಾರತದ ಕೃಷಿ ಕಾಲವನ್ನು ಖಾರಿಫ್, ರಾಬಿ, ಸೈದ್ ಎಂಬುದಾಗಿ ಮೂರಾಗಿ ವಿಂಗಡಿಸಿದ್ದಾರೆ. ಇನ್ನು ಭಾರತದ ಬೆಳೆಯನ್ನು ಹೇಗೆ ವಿಂಗಡಿಸಿದ್ದಾರೆ? ಈ ವೈವಿಧ್ಯಮಯವಾದ ಬೆಳೆ ಇದೆ ಎಂಬುದನ್ನು ನಾವು ನೋಡಿದ್ದೇವೆ. ವೈವಿಧ್ಯಮಯವಾದ ಬೆಳೆಯನ್ನು ಎರಡಾಗಿ ವರ್ಗೀಕರಿಸಲಾಗಿದೆ. ಯಾವುದೆಲ್ಲ? ಒಂದು ಆಹಾರ ಬೆಳೆ, ಇನ್ನೊಂದು ವಾಣಿಜ್ಯ ಬೆಳೆ. ನೋಡಿ, ಚಾರ್ಟಲ್ಲಿ ಕಾಣ್ತಾರೆ ನಿಮಗೆ. ಯಾವುದನ್ನು ಆಹಾರ ಬೆಳೆ ಅಂತ ಕರೀತಾರೆ? ನಾವು ಆಹಾರಕ್ಕಾಗಿ ಉಪಯೋಗಿಸುವ ಬೆಳೆಯನ್ನು ನಾವು ಆಹಾರ ಬೆಳೆ ಎಂಬುದಾಗಿ ಕರೀತೀವಿ. ಯಾವುದನ್ನು ವಾಣಿಜ್ಯ ಬೆಳೆ ಅಂತ ಕರೀತಾರೆ? ವಾಣಿಜ್ಯ ಉದ್ದೇಶ, ನಮ್ಮ ಮಾರಾಟದ ಉದ್ದೇಶಕ್ಕಾಗಿ ಮತ್ತು ಕೈಗಾರಿಕೆಗಳಿಗೆ ಬೇಕಾಗಿ ಬೆಳೆಸುವಂತಹ ಬೆಳೆಗಳನ್ನು ನಾವು ವಾಣಿಜ್ಯ ಬೆಳೆಗಳು ಎಂಬುದಾಗಿ ಕರೀತೀವಿ. ಇದು ಆಹಾರಕ್ಕಾಗಿರುವುದಲ್ಲ. ಇದು ವಾಣಿಜ್ಯ ಬೆಳೆಗಳು ಆಹಾರಕ್ಕೆ ಬೇಕಾಗಿರುವುದಲ್ಲ, ಅದು ಮಾರಾಟಕ್ಕಾಗಿ ಇರುವುದು ಅಥವಾ ಕೈಗಾರಿಕೆಗಳಿಗೆ ಬೇಕಾಗಿರುವುದು, ಬೇರೆ ವಸ್ತುಗಳ ಉತ್ಪಾದನೆಗೆ ಬೇಕಾಗಿರುವುದು. ಈಗ ಇಲ್ಲಿ
ಒಂದು ಚಿತ್ರ ಕಾಣಿಸ್ತಾ ನಿಮಗೆ. ಈ ಚಿತ್ರದಲ್ಲಿ ಕಾಣುವ ಬೆಳೆ ಯಾವುದಂತ ಹೇಳ್ಬೋದಾ? ಯಾವುದರ ಚಿತ್ರ ಇದು? ಯಾರು ಹೇಳ್ತೀರಿ? ಯಾವುದು ಹೇಳಿ? ಯಾವುದು? ಭತ್ತ. ಇದು ಭತ್ತವಾಗಿ ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಪ್ರಧಾನ ಆಹಾರದ ಮೂಲ. ಭಾರತದಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ ಕೂಡ ಭತ್ತವನ್ನು ಬೆಳೆಸ್ತಾರೆ. ಭಾರತ ಒಂದು ಪ್ರಧಾನವಾದ ಆಹಾರ ಬೆಳೆ. ಹಾಗಿದ್ರೆ ಈ ಭತ್ತ ಬೆಳೆಯಲಿಕ್ಕೆ ಬೇಕಾದ ಭೌಗೋಳಿಕ ಸನ್ನಿವೇಶಗಳು ಯಾವುದಲ್ಲ? ಮಣ್ಣು ಹೇಗಿರಬೇಕು, ಮಳೆ ಎಷ್ಟಿರಬೇಕು, ಉಷ್ಣಾಂಶ ಎಷ್ಟಿರಬೇಕೆಂಬುದನ್ನು ನಾವೀಗಾಗಲೇ ನೋಡಿದ್ದೇವೆ. ಕೃಷಿ ಕಾಲಗಳಲ್ಲಿ ಭತ್ತ ಯಾವುದರಲ್ಲಿ ಬರ್ತದೆ? ಯಾವ ಬೆಳೆ? ಯಾವುದು? ಇದೊಂದು ಖಾರಿಫ್ ಬೆಳೆ. ಭತ್ತ ಒಂದು ಖಾರಿಫ್ ಬೆಳೆ. ಖಾರಿಫ್ ಬೆಳೆ ಅಂತ ಹೇಳಿದರೆ ಮಳೆಗಾಲದಲ್ಲಿ ಬೆಳೆಸುವಂತಹ ಬೆಳೆ. ಇದಕ್ಕೆ ಮೆಕ್ಕಲು ಮಣ್ಣು ಬೇಕು. ಭತ್ತ ಬೆಳೆಸಬೇಕಿದ್ರೆ ಮೆಕ್ಕಲು ಮಣ್ಣಿರಬೇಕು. ಮತ್ತೆ ಹೆಚ್ಚಿನ ಉಷ್ಣತೆ ಬೇಕು. ಎಷ್ಟು ಹೆಚ್ಚಿನ ಉಷ್ಣತೆ ಅಂದರೆ ಸುಮಾರು 24 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಉಷ್ಣತೆ ಬೇಕು. ಧಾರಾಳವಾಗಿ ಮಳೆ ಬೀಳಬೇಕು, ನೀರು ತುಂಬಬೇಕು. ಅದಕ್ಕೆ 150 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿರಬೇಕು. ಒಂದು ವೇಳೆ ಸಾಕಷ್ಟು ನೀರಾವರಿ ಸೌಕರ್ಯ ಇದ್ದರೆ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿಯೂ ಕೂಡ ನಮಗೆ ಭತ್ತವನ್ನು ಬೆಳೆಸಬಹುದು. ಉಷ್ಣತೆ ಉಂಟು, ನೀರಾವರಿ ಸೌಕರ್ಯ ಇದ್ದರೆ ನಮಗೆ ಅಲ್ಲಿ ಭತ್ತವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ. ಮತ್ತೆ ಬೇರೆಲ್ಲಿ ಬೆಳೆಸ್ತಾರೆ? ನದಿ ಸಮತಲಗಳಲ್ಲಿ ಹಾಗೂ ಬಯಲುಗಳಲ್ಲಿ ಹೆಚ್ಚಾಗಿ ಭತ್ತದ ಕೃಷಿಯನ್ನು ಮಾಡ್ತಾರೆ. ನದಿ ಸಮತಲಗಳಲ್ಲಿ, ನದಿ ಬಯಲುಗಳಲ್ಲಿ ಮತ್ತು ಕರಾವಳಿ ಬಯಲುಗಳಲ್ಲಿ ಭತ್ತದ ಕೃಷಿಯನ್ನು ಮಾಡ್ತಾರೆ. ಯಾಕೆಂದರೆ ನದಿಯ ಬಯಲಲ್ಲಿ ಮಾಡಿದರೆ ನದಿಯಿಂದ ನೀರು ಸಿಗ್ತದೆ, ಕರಾವಳಿಯಲ್ಲೂ ಕೂಡ ಧಾರಾಳ ನೀರಿದೆ. ಹಿಮಾಲಯದ ಶಿವಾಲಿಕ್ ಪರ್ವತದ ಇಳಿಜಾರುಗಳಲ್ಲಿ ತಟ್ಟುಗಳನ್ನು ಮಾಡಿ ಭತ್ತವನ್ನು ಬೆಳೆಸ್ತಾರೆ. ಹಿಮಾಲಯದ ಶಿವಾಲಿಕ್ ಪರ್ವತದ ಇಳಿಜಾರುಗಳಲ್ಲಿ ತಟ್ಟುಗಳನ್ನು ಮಾಡಿ ಭತ್ತವನ್ನು ಬೆಳೆಸ್ತಾರೆ. ನೋಡಿ, ಈಗ ನಿಮಗೊಂದು ಭೂಪಟ ಕಾಣಿಸ್ತದೆ. ಈ ಭೂಪಟ ಯಾವುದಕ್ಕೆ ಸಂಬಂಧಿಸಿದ ಭೂಪಟ ಇದು? ಅಲ್ಲಿ ಮೇಲೆ ಹೆಡ್ಡಿಂಗ್ ಉಂಟಲ್ಲ, ನೋಡಿ ಹೇಳಿ, ಯಾವುದಕ್ಕೆ ಸಂಬಂಧಿಸಿದ ಭೂಪಟ ಇದು? ಇದು ಭಾರತದಲ್ಲಿ ಭತ್ತ ಬೆಳೆಸುವ ಪ್ರದೇಶಗಳನ್ನು ತೋರಿಸುವ ಭೂಪಟ ಅಲ್ಲೋ. ಭಾರತದಲ್ಲಿ ಭತ್ತವನ್ನು ಬೆಳೆಸುವ ಪ್ರದೇಶವನ್ನು ತೋರಿಸುವ ಭೂಪಟ. ಹಾಗೆಯೇ ಭಾರತದ ಯಾವೆಲ್ಲ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಭತ್ತವನ್ನು ಉತ್ಪಾದಿಸ್ತಾರೆ, ಎಲ್ಲೆಲ್ಲ ಭತ್ತವನ್ನು ಬೆಳೆಸ್ತಾರೆ? ಗಂಗಾ ಬಯಲು ಮತ್ತು ಬ್ರಹ್ಮಪುತ್ರ ಮೊದಲಾದ ನದಿ ಮುಖಜ ಪ್ರದೇಶಗಳು, ಗಂಗಾ ಬಯಲು ಹಾಗೂ ನದಿ ಮುಖಜ ಪ್ರದೇಶಗಳಲ್ಲಿ ಭತ್ತವನ್ನು ಬೆಳೆಸಬಹುದು. ಇನ್ನು ಪೂರ್ವ ಕರಾವಳಿ ತೀರ ಮತ್ತು ಪಶ್ಚಿಮ ಕರಾವಳಿ ತೀರವು, ಪೂರ್ವ ಕರಾವಳಿ ಬಯಲು ಮತ್ತು ಪಶ್ಚಿಮ ಕರಾವಳಿ ಬಯಲಿನಲ್ಲಿ ಪರ್ಯಾಯ ಪೀಠಭೂಮಿಯ ಪೂರ್ವ ಭಾಗದಲ್ಲಿ, ಅರ್ಧದ್ವೀಪದ ಪೀಠಭೂಮಿಯ ಪೂರ್ವ ಭಾಗದಲ್ಲಿ ಮತ್ತು ಈಶಾನ್ಯ ಬೆಟ್ಟ ಪ್ರದೇಶಗಳಲ್ಲಿ ಭತ್ತವನ್ನು ಬೆಳೆಸ್ತಾರೆ. ಒಂದು ಗಂಗಾ ಬಯಲು ಹಾಗೂ ನದಿ ಮುಖಜ ಪ್ರದೇಶಗಳು, ಪೂರ್ವ ಮತ್ತು ಪಶ್ಚಿಮ ಕರಾವಳಿ ತೀರಗಳಲ್ಲಿ, ಪರ್ಯಾಯ ದ್ವೀಪ ಪೀಠಭೂಮಿಯ ಪೂರ್ವ ಭಾಗದಲ್ಲಿ, ಭಾರತದ ಈಶಾನ್ಯ ದಿಕ್ಕಿನಲ್ಲಿರುವ ಬೆಟ್ಟ ಪ್ರದೇಶಗಳಲ್ಲಿ ಭಾರತದಲ್ಲಿ ಮುಖ್ಯವಾಗಿ ಈ ಭತ್ತವನ್ನು ಬೆಳೆಸಲಾಗುತ್ತದೆ. ಸರಿ, ಭಾರತದ ಎಲ್ಲೆಲ್ಲ ಭತ್ತವನ್ನು ಬೆಳೆಸುವ ಪ್ರಮುಖ ಪ್ರದೇಶಗಳು ಯಾವುದೆಂಬುದನ್ನು ನೋಡಿದೆವು. ಹಾಗಿದ್ರೆ ಈ ಭಾರತದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಭತ್ತವನ್ನು ಉತ್ಪಾದಿಸುವ ರಾಜ್ಯ ಯಾವುದು?
ಯಾವ ರಾಜ್ಯದಲ್ಲಿ ಭಾರತದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಭತ್ತವನ್ನು ಉತ್ಪಾದಿಸ್ತಾರೆ? ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಭಾರತದಲ್ಲೇ ಅತ್ಯಧಿಕ ಪ್ರಮಾಣದಲ್ಲಿ ಭತ್ತವನ್ನು ಉತ್ಪಾದಿಸ್ತಾರೆ. ಭತ್ತ ಉತ್ಪಾದನೆಯಲ್ಲಿ ಭಾರತದಲ್ಲಿ 2ನೇ ಸ್ಥಾನದಲ್ಲಿರುವ ರಾಜ್ಯ ಆಂಧ್ರ ಪ್ರದೇಶವಾಗಿದೆ. ಆಂಧ್ರ ಪ್ರದೇಶ ಭಾರತದಲ್ಲಿ ಭತ್ತ ಉತ್ಪಾದನೆಯಲ್ಲಿ 2ನೇ ಸ್ಥಾನ, ದ್ವಿತೀಯ ಸ್ಥಾನದಲ್ಲಿದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಧಿಕ ಭತ್ತ ಉತ್ಪಾದಿಸುವುದು ಆಂಧ್ರದಲ್ಲಿ. ಹಾಗೆ ಭಾರತದ ಪ್ರಧಾನ ಭತ್ತ ಉತ್ಪಾದಕ ರಾಜ್ಯಗಳು ಯಾವುದಲ್ಲ? ಯಾವೆಲ್ಲ ರಾಜ್ಯಗಳಲ್ಲಿ ಭತ್ತವನ್ನು ಉತ್ಪಾದಿಸ್ತದೆ? ಒಂದು ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ತಮಿಳುನಾಡು, ಬಿಹಾರ, ಅಸ್ಸಾಂ, ಒಡಿಶಾ, ಛತ್ತೀಸ್ಗಢ, ಹರಿಯಾಣ, ಕರ್ನಾಟಕ, ಜಾರ್ಖಂಡ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕೇರಳ, ಗೋವಾ, ಗುಜರಾತ್, ಉತ್ತರಾಖಂಡ. ಇಷ್ಟು ರಾಜ್ಯಗಳಲ್ಲಿ ಭಾರತದಲ್ಲಿ ಭತ್ತವನ್ನು ಬೆಳೆಸ್ತಾರೆ. ನಮ್ಮ ದಕ್ಷಿಣ ಭಾರತೀಯರ ಪ್ರಧಾನ ಆಹಾರ ಬೆಳೆಯೇ ಭತ್ತ ಎಂಬುದನ್ನು ನಾವು ಈಗಾಗಲೇ ನೋಡಿ ಆಗಿದೆ. ಇಲ್ಲಿ ನಮಗೆ ಇನ್ನೊಂದು ಚಿತ್ರ ಕಾಣಿಸ್ತದೆ. ಇದು ಯಾವುದಕ್ಕೆ ಸಂಬಂಧಿಸಿದ ಚಿತ್ರ? ಇದನ್ನೆಲ್ಲರೂ ನೋಡಿದ್ದೀರಾ? ಇದು ಯಾವುದು ಗೊತ್ತಾಗ್ತದ? ನಮ್ಮಲ್ಲಿ ಬೆಳೀತೇವಾ? ಇದು ಗೋಧಿಯ ಚಿತ್ರ. ಗೋಧಿ ಬೆಳೆ. ಗೋಧಿಯು ಭಾರತದ ಆಹಾರ ಬೆಳೆಗಳಲ್ಲಿ ದ್ವಿತೀಯ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿದೆ. ಗೋಧಿ ಯಾವ ಬೆಳೆ ಅಂತ ನಾವು ನೋಡಿದ್ದೀಗ? ಕೃಷಿಕಾಲಗಳಲ್ಲಿ ಎಲ್ಲಿ ಬಂದಿದೆ ಗೋಧಿ? ಯಾವ ಸಮಯದಲ್ಲಿ? ಚಳಿಗಾಲದಲ್ಲಿ. ಅಂತ ಹೇಳಿದ್ರೆ ಇದು ರಾಬಿ ಬೆಳೆಯಾಗಿದೆ. ಇದಕ್ಕೆ ಯಾವ ಮಣ್ಣು ಬೇಕು? ನೀರು ಇಂಗಿ ಹೋಗುವ ಮೆಕ್ಕಲು ಮಣ್ಣು ಬೇಕು. ಮೆಕ್ಕಲು ಮಣ್ಣಾಗಿರ್ಬೇಕು, ಆದ್ರೆ ಅದು ನೀರು ಇಂಗಿ ಹೋಗುವ ಮಣ್ಣಾಗಿರ್ಬೇಕು. ಇದನ್ನು ಹೆಚ್ಚಾಗಿ ಮಿತೋಷ್ಣ ವಲಯದಲ್ಲಿ ಬೆಳೆಸ್ತಾರೆ. 10 ಡಿಗ್ರಿ ಸೆಲ್ಸಿಯಸ್ನಿಂದ 26 ಡಿಗ್ರಿ ಸೆಲ್ಸಿಯಸ್ ವರೆಗಿನ ಉಷ್ಣತೆ ಇದಕ್ಕೆ ಅಗತ್ಯ. ವಾರ್ಷಿಕವಾಗಿ 75 ಸೆಂಟಿಮೀಟರ್ ಮಳೆಯ ಅವಶ್ಯಕತೆ ಇದೆ. ಇದು ರಾಬಿ ಬೆಳೆ ಅಥವಾ ಚಳಿಗಾಲದ ಬೆಳೆಯಾದುದರಿಂದ ನೀರಾವರಿಯ ಅಗತ್ಯ ಇದೆ. ಇದು ನೀರಾವರಿಯನ್ನು ಆಶ್ರಯಿಸಿಕೊಂಡು ಬೆಳೆಸುವಂತಹ ಬೆಳೆಯಾಗಿದೆ. ನೋಡಿ, ಇಲ್ಲೊಂದು ಭೂಪಟ ಕಾಣಿಸ್ತದೆ. ಯಾವುದಕ್ಕೆ ಸಂಬಂಧಿಸಿದ ಭೂಪಟ ಇದು? ಭಾರತದಲ್ಲಿ ಗೋಧಿ ಬೆಳೆಸುವ ಪ್ರದೇಶಗಳನ್ನು ತೋರಿಸುವ ಭೂಪಟ. ಭಾರತದಲ್ಲಿ ಗೋಧಿ ಬೆಳೆಸುವ ಪ್ರದೇಶಗಳನ್ನು ತೋರಿಸುವ ಭೂಪಟ ಇದಾಗಿದೆ. ಹಾಗಿದ್ರೆ ಭಾರತದಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲ ಗೋಧಿಯನ್ನು ಬೆಳೆಸ್ತಾರೆ? ಒಂದು ಗಂಗಾ ಸಟ್ಲೇಜ್ ಪ್ರದೇಶದಲ್ಲಿ, ದಕ್ಕಣ ಪೀಠಭೂಮಿಯ ಕಪ್ಪು ಮಣ್ಣಿರುವ ಪ್ರದೇಶದಲ್ಲಿ ಗೋಧಿಯನ್ನು ಬೆಳೆಸುತ್ತಾರೆ. ಗಂಗಾ ಸಟ್ಲೇಜ್ ಪ್ರದೇಶದಲ್ಲಿ, ದಕ್ಕಣದ ಕಪ್ಪು ಮಣ್ಣು ಪ್ರದೇಶದಲ್ಲಿ ಗೋಧಿಯನ್ನು ಬೆಳೆಸ್ತಾರೆ. ಹಾಗೆ ಭಾರತದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಗೋಧಿ ಬೆಳೆಸುವುದು ಎಲ್ಲಿ? ಉತ್ತರ ಪ್ರದೇಶದಲ್ಲಿ. ಅತ್ಯಧಿಕ ಪ್ರಮಾಣದಲ್ಲಿ ಗೋಧಿ ಬೆಳೆಸುವುದು ಉತ್ತರ ಪ್ರದೇಶದಲ್ಲಿ ಆದರೂ ಕೂಡ, ಅಂದರೆ ಬೆಳೆಯ ವಿಸ್ತಾರದನ್ನು ನಾವು ನೋಡಿದರೆ ಉತ್ತರ ಪ್ರದೇಶದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಗೋಧಿಯನ್ನು ಬೆಳೆಸ್ತಾರೆ. ಆದರೆ ಹೆಚ್ಚು ವಿಸ್ತಾರವಾದ ಗೋಧಿ ಬಯಲುಗಳಿರುವುದು ಪಂಜಾಬ್ ಮತ್ತು ಹರಿಯಾಣ. ಆದ್ದರಿಂದ ಪಂಜಾಬ್ ಮತ್ತು ಹರಿಯಾಣವನ್ನು ನಾವು ಗೋಧಿಯ ನಾಡು ಎಂಬುದಾಗಿ ಕರೀತೇವೆ. ಪಂಜಾಬ್ ಮತ್ತು ಹರಿಯಾಣವನ್ನು ನಾವು ಗೋಧಿಯ ನಾಡು ಎಂಬುದಾಗಿ ನಾವು ಕರೀತೇವೆ.
ಹಾಗೆ ಪ್ರಧಾನ ಗೋಧಿ ಉತ್ಪಾದಕ ರಾಜ್ಯಗಳು ಯಾವುದಲ್ಲ? ಯಾವೆಲ್ಲ ರಾಜ್ಯಗಳಲ್ಲಿ ಪ್ರಮುಖವಾಗಿ ಗೋಧಿಯನ್ನು ಉತ್ಪಾದಿಸಲಾಗ್ತದೆ? ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ, ಬಿಹಾರ, ಗುಜರಾತ್, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡ ರಾಜ್ಯಗಳಲ್ಲಿ ಪ್ರಮುಖವಾಗಿ ಗೋಧಿಯನ್ನು ಬೆಳೆಸ್ತಾರೆ. ಕೇರಳದಲ್ಲಿ ಭತ್ತವನ್ನು ಬೆಳೆಸ್ತಾರೆ, ಆದರೆ ಗೋಧಿಯನ್ನು ಯಾಕೆ ಬೆಳೆಸುವುದಿಲ್ಲ? ಯಾಕೆ ಹೇಳ್ಬೋದಾ? ಯಾಕೆ? ಕೇರಳದಲ್ಲಿ ಗೋಧಿಗೆ ಸೂಕ್ತವಾದ ಮಣ್ಣಾಗಲಿ ಹವಾಮಾನವಾಗಲಿ ಕೇರಳದಲ್ಲಿ ಇಲ್ಲ. ಗೋಧಿ ಬೆಳೆಗೆ ಬೇಕಾದ ಮಣ್ಣು ಮತ್ತು ಹವಾಮಾನ ಕೇರಳದಲ್ಲಿ ಇಲ್ಲದಿರುವುದರಿಂದ ಕೇರಳದಲ್ಲಿ ಗೋಧಿಯನ್ನು ಬೆಳೆಸುವುದಿಲ್ಲ. ಈಗ ಇಲ್ಲೊಂದು ಚಿತ್ರ ಕಾಣಿಸೋಣ. ಯಾವುದಿದು? ನೋಡಿದ್ದೀರಾ ಇದನ್ನು ಅಥವಾ ತಿಂದಿದ್ದೀರಾ? ಯಾವುದಿದು? ಜೋಳ. ಇದು ಜೋಳ. ಜೋಳಕ್ಕೆ ಆಹಾರ ಬೆಳೆಗಳಲ್ಲಿ 3ನೇ ಸ್ಥಾನ. ಪ್ರಥಮ ಸ್ಥಾನ ಭತ್ತಕ್ಕೆ, ದ್ವಿತೀಯ ಸ್ಥಾನ ಗೋಧಿಗೆ, ತೃತೀಯ ಸ್ಥಾನ ಜೋಳಕ್ಕೆ. ಇದನ್ನು ಯಾವಾಗ ಬೆಳೆಸ್ತಾರೆ? ಬೆಳೆಸುವ ಕಾಲ ಯಾವುದು? ಬೇಸಿಗೆಗಾಲ ಮತ್ತು ಚಳಿಗಾಲಗಳಲ್ಲಿ ಇದನ್ನು ಬೆಳೆಸ್ತಾರೆ. ಜೋಳವನ್ನು ಬೇಸಿಗೆಯಲ್ಲೂ ಬೆಳೆಸ್ತಾರೆ, ಚಳಿಗಾಲದಲ್ಲಿ ಬೆಳೆಸ್ತಾರೆ. ರಾಬಿ ಮತ್ತು ಸೈದಿನ ಸಮಯದಲ್ಲಿ ಇದನ್ನು ಬೆಳೆಸ್ತಾರೆ. ಇದಕ್ಕೆ ವಾರ್ಷಿಕವಾಗಿ 75 ಸೆಂಟಿಮೀಟರ್ ಮಳೆ ಬೇಕು. ವಾರ್ಷಿಕವಾಗಿ 75 ಸೆಂಟಿಮೀಟರ್ ಮಳೆ ಬೇಕು. ನೀರು ಇಂಗಿ ಹೋಗುವ ಫಲವತ್ತಾದ ಮಣ್ಣು ಇರಬೇಕು. ನೀರು ಇಂಗಿ ಹೋಗುವ ಫಲವತ್ತಾದ ಮಣ್ಣು ನಮ್ಮ ಜೋಳದ ಕೃಷಿಗೆ ಅತಿ ಅಗತ್ಯವಾಗಿದೆ. ಹಾಗಿದ್ರೆ ಭಾರತದ ಯಾವ ಯಾವ ರಾಜ್ಯಗಳಲ್ಲಿ ಪ್ರಮುಖವಾಗಿ ಜೋಳವನ್ನು ಉತ್ಪಾದಿಸ್ತಾರೆ? ಉತ್ತರ ಪ್ರದೇಶ, ರಾಜಸ್ಥಾನ, ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶ, ಕರ್ನಾಟಕ, ಜಮ್ಮು ಕಾಶ್ಮೀರ, ಗುಜರಾತ್, ಒಡಿಶಾ. ಇಷ್ಟು ರಾಜ್ಯಗಳಲ್ಲಿ ಜೋಳವನ್ನು ಬೆಳೆಸ್ತಾರೆ. ಹಾಗಿದ್ರೆ ಈ ಜೋಳ ಭಾರತದ ಬೆಳೆಯ? ಅಲ್ಲ. ಭಾರತಕ್ಕೆ ಜೋಳ ಬಂದದ್ದು ಅಮೆರಿಕದಿಂದ. ಉತ್ತರದ ಪರ್ವತದ ವಲಯ ಮತ್ತು ಉತ್ತರ ಭಾರತದ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಜನರು ಹೆಚ್ಚಾಗಿ ಜೋಳವನ್ನು ತಮ್ಮ ಆಹಾರವಾಗಿ ಸ್ವೀಕರಿಸ್ತಾರೆ. ಅಂದರೆ ಉತ್ತರದ ಪರ್ವತ ವಲಯಗಳು ಮತ್ತು ಉತ್ತರ ಭಾರತದ ಪರ್ವತ ಪ್ರದೇಶಗಳಲ್ಲಿ ಜೋಳವು ಪ್ರಧಾನ ಆಹಾರ ಬೆಳೆ. ಇಲ್ಲಿ ಚಿತ್ರ ಕಾಣ್ತಾರೆ ನೋಡಿ. ಈ ಚಿತ್ರದಲ್ಲಿ ಕಾಣುವ ಕೃಷಿ ಯಾವುದು? ಇದನ್ನು ನೋಡಿದ್ದೀರಾ? ಎಲ್ಲಿ ನೋಡಿದ ನೆನಪಿಲ್ಲ. ಯಾವುದಿದು? ಇದು ಬಾರ್ಲಿ. ಇದು ಬಾರ್ಲಿ. ನಮ್ಮಲ್ಲಿ ನಾವು ಔಷಧಿಗಾಗಿ ಬಾರ್ಲಿಯನ್ನು ಬಳಸ್ತೀವಿ. ಇಲ್ಲಿ ಇನ್ನೊಂದು ಚಿತ್ರ ಕಾಣ್ತದೆ. ಇದು ಯಾವುದು? ಸಿರಿಧಾನ್ಯಗಳು. ಸಿರಿಧಾನ್ಯಗಳು ಅಂದರೆ ಭತ್ತ, ಗೋಧಿ, ಜೋಳವಲ್ಲದೆ ಬಾರ್ಲಿ ಮತ್ತು ಸಿರಿಧಾನ್ಯಗಳನ್ನು ಕೂಡ ನಾವು ನಮ್ಮ ಆಹಾರವನ್ನಾಗಿ ಉಪಯೋಗಿಸ್ತೀವಿ. ಹಾಗೆ ಸಿರಿಧಾನ್ಯಗಳೆಂದರೆ ಯಾವುದಲ್ಲ? ಯಾವೆಲ್ಲ ಧಾನ್ಯಗಳು ನಾವು ಸಿರಿಧಾನ್ಯಗಳೆಂಬುದಾಗಿ ಕರೀತೇವೆ? ನವಣೆ, ಸಜ್ಜೆ, ಸಾಮೆ, ಬರಗು, ಊದಲು, ಹಾರಕ, ರಾಗಿ ಮೊದಲಾದ ಧಾನ್ಯಗಳನ್ನು ನಾವು ಸಿರಿಧಾನ್ಯಗಳೆಂಬುದಾಗಿ ಕರೀತೇವೆ. ಮಕ್ಕಳೇ, ಭಾರತದ ಪ್ರಧಾನವಾದ ಆಹಾರ ಬೆಳೆಗಳು ಯಾವುದಲ್ಲ ಎಂಬುದಾಗಿ ನೋಡಿದೆವು. ಭತ್ತ, ಗೋಧಿ, ಜೋಳ ಇದು 3 ಭಾರತೀಯರ ಪ್ರಮುಖ ಆಹಾರ ಬೆಳೆ.
ಇದಲ್ಲದೆ ಬಾರ್ಲಿ ಮತ್ತು ಸಿರಿಧಾನ್ಯಗಳನ್ನು ಕೂಡ ನಾವು ಆಹಾರವಾಗಿ ಉಪಯೋಗಿಸಿಕೊಳ್ತೀವಿ. ಈಗ ನೀವೊಂದು ಕೆಲಸ ಮಾಡಬೇಕಾದ್ದೇನಂತ ಹೇಳಿದರೆ, ಇಲ್ಲಿ ಒಂದು ಮಾದರಿ ಪಟ್ಟಿ ಕಾಣಿಸ್ತದೆ. ಬೆಳೆ ಮತ್ತು ಉಷ್ಣತೆ, ಮಳೆಯ ಪ್ರಮಾಣ, ಮಣ್ಣು, ಬೆಳೆಯುವ ರಾಜ್ಯಗಳು. ಈ ಪಟ್ಟಿಯನ್ನು ಪೂರ್ತಿಗೊಳಿಸಿ ಸಮಾಜ ವಿಜ್ಞಾನ ಅಧ್ಯಾಪಕರಿಗೆ ನೀವು ಇದನ್ನು ತೋರಿಸಬೇಕು. ಇವತ್ತಿನ ಪಾಠದಲ್ಲಿ ನಾವು ನಮ್ಮ ಭಾರತದ ಕೃಷಿ ಬೆಳೆಗಳ ಕುರಿತು ನೋಡಿದೆವು. ಇನ್ನು ವಾಣಿಜ್ಯ ಬೆಳೆಗಳು ಹಾಗೂ ಇತರ ವಿಚಾರಗಳನ್ನು ನಮ್ಮ ಮುಂದಿನ ಕ್ಲಾಸಲ್ಲಿ ನೋಡುವ. ಎಲ್ಲರಿಗೂ ನನ್ನ ನಮಸ್ಕಾರ.